ಕಲಾವಿದರಿಗೆ ಯಾವತ್ತೂ ಸಾವಿಲ್ಲ. ನನ್ನ ಪ್ರೀತಿಯ ಕವಿ ಎಚ್.ಎಸ್. ವೆಂಕಟೇಶ್ ಮೂರ್ತಿ. ಜಗದಲ್ಲಿ ಸುಂದರ ಎರಡೇ ನಾಮ, ಅವಧೆಯ ರಾಮ ಮಧುರೆಯ ಶ್ಯಾಮ. ಕೇಳಲೇಬೇಕು ಅಂತ. ಸೊ ಕಿವಿ ಕೇಳಿಸೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿದೆ. ಬೆಳಿಗ್ಗೆ ಎದ್ದೆ 7:30 ಹೋದೆ. ಬೇಂದ್ರೆ ಮೆಚ್ಚಿದ ಗಾಯಕ ಅಂತಾನೆ ಅವ್ರನ್ನ ಕರಿತಾ ಇದ್ರು. ನಮ್ಮ ತಂದೆ ಒಂಥರ ಭಯದಲ್ಲೇ ಹೋದ್ರು. ಯಾಕೆಂತಂದ್ರೆ ಬೇಂದ್ರೆ ಅವರು ಸ್ವಲ್ಪ ಸಿಟ್ಟಿನ ಮನುಷ್ಯ. ಬೇಂದ್ರೆ ಬರ್ತಾರೆ ಅನ್ನೋ ಒಂದು ಇದು ಇರುತ್ತೆ, ಬಟ್ ಅವ್ರು ಬರಲ್ಲ. ತಂದೆಯವರ ಕೊನೆಯ ದಿನಗಳನ್ನು ನೆನಪಿಸ್ಕೊಳ್ಳೋದು. ನಾನು ನನ್ನ ಮಗಳನ್ನ ಸ್ಕೂಲ್ ಬಿಟ್ಬಿಟ್ಟು ಬರಕ್ಕೆ ಅಂತ ಹೋಗಿದ್ದೆ. ನನ್ನ ಮಗನ್ನ ಎತ್ಕೊಂಡಿದ್ದಾರೆ. ಅವ್ರಿಗೆ ಒಂದು ಸ್ವಲ್ಪ ಏನೋ ಎದೆಯಲ್ಲಿ ಒಂಥರ ಏನೋ ಇದಾಗ್ತಾ ಇದೆ. ನನ್ನ ಹೆಂಡತಿನ ಕರೆದು ಮಗನ್ನ ಕೊಟ್ಟು ಬಿದ್ದಿರೋದು. ನಿಮ್ಮೀಗ ಮಾತಿನಲ್ಲಿ ಅಲ್ಲಿ ಅಮ್ಮ ಬಂದ್ರು. ಏನು ಸಹನಾ ಮೂರ್ತಿ ಅಂತಂದ್ರೆ ತಾಯಿ. ನಮ್ಮ ತಂದೆ ತುಂಬಾ ಕೋಪಿಷ್ಟ್ರು. ನನ್ನ ಮಡದಿ 1 ವರ್ಷ ಆಯ್ತು ಅವಳು ತೀರ್ಕೊಂಡು. ನಿಮ್ಮ ತಂದೆಯ ಧ್ವನಿಯಿಂದ ನಿಮಗೆ ಯಾವ ತುಂಬಾ ಇಷ್ಟ ಆಗುತ್ತೆ ಸರ್? ತಂದೆಯ ಹಾಡನ್ನ ನಾನು ಹಾಡೋದೇನು ದೊಡ್ಡದಲ್ಲ. ಇದನ್ನ ನೋಡಕ್ ನಮ್ಮ ತಂದೆ ಇರ್ಬೇಕು.